ಹಾಯ್ ನಮಸ್ಕಾರ ಸ್ನೇಹಿತರೆ, ಸವಿತಾ ಅಡುಗೆ ಜಗತ್ತಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸವಿತಾ. ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ಇವತ್ತು ಮಾಡ್ತಾರಂತಹ ರೆಸಿಪಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದು, ಮೃದುವಾಗಿ ಸಾಫ್ಟಾಗಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ. ಕೆಲವೊಂದು ಹಂತಗಳಲ್ಲಿ ನಾವು ಚೆನ್ನಾಗಿ ಮಾಡಿದ್ರೇ ಅದು ಸಾಫ್ಟಾಗಿ ಬರೋದು. ಈಗ ಫಸ್ಟಿಗೆ ನಾನು 1 ಕಪ್ ಆಗೋಷ್ಟು ಗುಲಾಬ್ ಜಾಮೂನ್ ಪೌಡ್ರನ್ನ ತೊಗೊಂಡಿದ್ದೀನಿ. ಅದನ್ನು ಜರಡಿ ಮಾಡಿದ್ದೀನಿ, ಅದನ್ನು ಗಂಟೆಲ್ಲ ಒಡ್ತಾ ಇದ್ದೀನಿ. ಒಂದು ಸ್ವಲ್ಪ ಕಾಲು ಲೋಟ ಆದಾಗಷ್ಟು ನಾನು ಹಾಲನ್ನು ತೊಗೊಂಡಿದ್ದೀನಿ. ನಾನು ಚೆನ್ನಾಗಿ ಕಾಯಿಸಿ ಆರಿಸಿದಂಥ ಹಾಲನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ನೀರಲ್ಲೂ ಕೂಡ ಕಲಿಸ್ಬೋದು, ನೀರಿಲ್ಲ ಅಂದರೆ ಹಾಲಲ್ಲೂ ಕೂಡ ಕಲಿಸ್ಬೋದು, ಹಾಲಿಲ್ಲ ಅಂದರೆ ನೀರಲ್ಲಿ ಕಲಿಸ್ಬೋದು. ಎರಡೂ ಕೂಡ ಮಿಕ್ಸ್ ಮಾಡಿ ಕಲಿಸ್ಕೊಬೇಕಾಗುತ್ತೆ. ತುಂಬ ಚೆನ್ನಾಗಿ ಇದನ್ನ ಕಲಿಸ್ಬಾರ್ದು, ಅಂದರೆ ಮೃದುವಾಗಿ ಕಲಿಸ್ಬಾರ್ದು, ಬೆರಳಿನ ಸಹಾಯದಿಂದ ಕಲಿಸ್ಬೇಕು. ಒಂದು ಸ್ವಲ್ಪ ತುಪ್ಪವನ್ನು ಹಾಕಿದ್ರೆ ಮೃದುವಾಗಿ ಬರುತ್ತೆ ಅಂತೇಳಿ ತುಪ್ಪವನ್ನು ಹಾಕ್ತೀವಿ. ಅದನ್ನೊಂದು 10 ಇಲ್ಲ 30 ನಿಮಿಷಗಳ ಕಾಲ ಇಟ್ಟರೆ ತುಂಬ ಸಾಫ್ಟ್ ಆಗುತ್ತೆ. ಇವಾಗ ನಾವು 1 ಕಪ್ ಅಳತೆಯ ಜಾಮೂನ್ ಪೌಡ್ರ್ ತೊಗೊಂಡಿದ್ದೇವಲ್ಲ, ಆ ಕಪ್ ಅಳತೆಯಲ್ಲೇ ನಾನು 2 ಕಪ್ ಅಳತೆಯಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೇನೆ. ಹಾಗೆ 2 ಕಪ್ ಅಳತೆಯಷ್ಟು ನಾವು ನೀರನ್ನು ತೊಗೊಂಡಿದ್ದೇವೆ. ಸೊ ಈ ಅಳತೆ ಅನ್ನೋದು ತುಂಬಾ ಇಂಪಾರ್ಟೆಂಟು. 1 ಕಪ್ ಪೌಡ್ರಿಗೆ, ಜಾಮೂನ್ ಪೌಡ್ರಿಗೆ 2 ಕಪ್ಪು ಸಕ್ಕರೆ ಮತ್ತು 2 ಕಪ್ ಆಗುವಷ್ಟು ನೀರನ್ನು ತೊಗೊಬೇಕು. ಆವಾಗಲೇ ಪರ್ಫೆಕ್ಟಾಗಿ ನಮಗೆ ಸಿರಪ್ ಅನ್ನೋದು ರೆಡಿ ಆಗುತ್ತೆ, ಅಂದರೆ ಜಾಮೂನು ಸಿರಪ್ ರೆಡಿ ಆಗುತ್ತೆ ಅಂತ ಹೇಳ್ಬೋದು. ಚೆನ್ನಾಗಿ ಪಾಕ ಬರುತ್ತೆ. ಈ ಪಾಕವನ್ನು ನಾವು ಒಂದೇಳೆ ಪಾಕ ಬರೋಕ್ಕೆ ತೆಗಿಬಾರ್ದು. ಒಂದು ಸ್ವಲ್ಪ ಅಂಟಾದರೆ ಸಾಕು. ಆ ಅಳತೆಯಲ್ಲಿ ನಾವು ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ತೆಗಿಬೇಕು. ಅದಕ್ಕೆ ಒಂದು ಸ್ವಲ್ಪ ಕೇಸರಿ ದಳವನ್ನು ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಕುದಿಸಿ ನೋಡಿ ಈ ಥರ ಸಿರಪ್ ರೆಡಿ ಮಾಡ್ಕೊಬೇಕು. ಅಂಟಾಗಿರಬೇಕು. ಜಾಸ್ತಿ ಒಂದೆಳೆ ಪಾಕ ಬರೋ ಥರ ನಾವು ತೆಗಿಬಾರ್ದು. ಈಗ ಫ್ಲೇಮ್ನ ಆಫ್ ಮಾಡ್ಕೊಂಬಿಟ್ಟು ಒಂದು 5ರಿಂದ 6ರಷ್ಟು ಹನಿಗಳಷ್ಟು ನಾನು ಏನು ಮಾಡ್ತೀನಿ, ನಿಂಬೆ ಹಣ್ಣಿನ ರಸವನ್ನು ಹಿಂಡ್ಕೊತಾ ಇದ್ದೀನಿ. ಯಾಕೆ ನಿಂಬೆ ಹಣ್ಣನ್ನು ಹಾಕೊಬೇಕು ಅಂತಂದರೆ ಅದು ಫ್ಲೇವರ್ ಕೊಡುತ್ತೆ. ಜಾಮೂನ್ ತಿನ್ಬೇಕಾದ್ರೆ ಫ್ಲೇವರ್ ಕೊಡುತ್ತೆ ಮತ್ತು ಒಂದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೂಡ ಬರುತ್ತೆ. ಇವಾಗ ನಾನು ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ನಾನು 30 ನಿಮಿಷಗಳ ಕಾಲ ಬಿಟ್ಟಿದೆ. ಅದಾದಮೇಲೆ 10 ನಿಮಿಷಗಳ ಕಾಲಕ್ಕೆ ಅದು ಸಾಫ್ಟ್ ಆಗುತ್ತೆ ನೋಡಿ. ಇದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಹಂಗಾಯಿ ಮೇಲೆ ಹಾಕ್ಕೊಂಡು ಈ ಥರ ಉಂಡೆಗಳನ್ನು ಮಾಡಿಟ್ಕೊಬೇಕು. ತುಪ್ಪ ಯಾಕೆ ಹಾಕಬೇಕು ಅಂತಂದರೆ ಕ್ರ್ಯಾಕ್ ಆಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಹಾಗಾಗಿ ತುಪ್ಪವನ್ನು ಹಾಕಿ ಈ ಥರ ಉಂಡೆಗಳನ್ನ ಮಾಡ್ಕೊಂಡು ಆದಷ್ಟು ಬೇಗ ಉಂಡೆ ಮಾಡಿದ ತಕ್ಷಣವೇ ನಾವು ಎಣ್ಣೆಗೆ ಹಾಕ್ಕೊಬೇಕು, ಇಲ್ಲ ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ, ತೇವಾಂಶ ಹೋಗ್ಬಿಡುತ್ತೆ. ಹಾಗಾಗಿ ಎಣ್ಣೆ ಅಂದ್ರಂತೂ ತುಂಬಾ ಇಂಪಾರ್ಟೆಂಟು ಕಾಯಿಸೋದು. ಯಾಕೆ ಅಂದರೆ ಜಾಸ್ತಿ ಫ್ಲೇಮ್ ಕೊಟ್ಟು ಜಾಸ್ತಿ ಎಣ್ಣೆ ಕಾಯಿಸಿದ್ರೆ ಏನಾಗುತ್ತೆ ಅಂದರೆ ಉಂಡೆ ಹಾಕಿದ ತಕ್ಷಣ ಮೇಲೆ ಬ್ರೌನಿಷ್ ಆಗಿಬಿಡುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಹಾಗೆಯೇ ಲೋ ಫ್ಲೇಮ್ ಕೊಟ್ಟು ಕಡಿಮೆ ಅಂದರೆ ಫ್ಲೇಮಲ್ಲಿ ಎಣ್ಣೆ ಬೇಯಿಸಿದ್ರೆ ಏನಾಗುತ್ತೆ ಅಂತಂದರೆ ಕ್ರ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಎಣ್ಣೆಯನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಬೇಕಾಗುತ್ತೆ ನೋಡಿ. ಈ ಥರ ಚೆನ್ನಾಗಿ ಎಲ್ಲ ಕಡೆನೂ ಬೇಯಿಸ್ಕೊಬೇಕು. ಅದು ಎಲ್ಲ ಉಂಡೆಗಳು ಕೂಡ ಬ್ರೌನಿಷ್ ಕಲರ್ ಆಗಿ, ಡಾರ್ಕ್ ಬ್ರೌನಿಷ್ ಬೇಕು ಅಂದರೆ ಬ್ರೌನಿಷ್ ತೊಗೊಳ್ಳಿ, ಇಲ್ಲಾಂದರೆ ಲೈಟ್ ಬ್ರೌನಿಷ್ ಆದರೆ ಬ್ರೌನಿಷ್ ತೊಗೊಳ್ಳಿ. ಚೆನ್ನಾಗಿ ಒಳಗಡೆ ಹಿಟ್ಟು ಬೆಂದಿರಬೇಕು. ಹಾಗಾಗಿ ನಾವು ಚೆನ್ನಾಗಿ ಇದನ್ನು ಬೇಯಿಸ್ಕೊಬೇಕು. ಒಂದು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಬೇಕಾಗುತ್ತೆ. ಈ ಥರ ಬೇಯಿಸ್ಕೊಂಡು ಆದಮೇಲೆ ನಾವು ಪಾಕಕ್ಕೆ ಹಾಕ್ಕೊಬೇಕು. ಇವಾಗ ಪಾಕ ಬಿಸಿ ಇದ್ದರೆ ಸೊ ಈ ಉಂಡೆಗಳನ್ನ ನಾವು ತಣ್ಣಗೆ ಆಗೋ ತನಕ ಬಿಟ್ಟು ಬಿಸಿ ಪಾಕಕ್ಕೆ ಹಾಕಬೇಕು. ಇಲ್ಲ ತಣ್ಣಗಿರೋ ಪಾಕಕ್ಕೆ ಈ ರೀತಿಯಾದ ಬಿಸಿಯಾದ ಉಂಡೆಯನ್ನು ಹಾಕಬೇಕು. 2 ಬಿಸಿ ಇದ್ದರೆ ಏನಾಗ್ಬಿಡುತ್ತೆ ಅಂದರೆ ಅರಳ್ಕೊಂಬಿಡುತ್ತೆ. ಹಾಗಾಗಿ ಯಾವುದಾದ್ರೂ ಒಂದು ತಣ್ಣಗೆ ಇಟ್ಕೊಂಡು ನಾವು ಹಾಕ್ಕೊಬೇಕಾಗತ್ತೆ ನೋಡಿ. ಇದನ್ನು ಒಂದು 2 ಅವರ್ಸ್ ಇಲ್ಲ 3 ಅವರ್ಸ್ ಬಿಡಬೇಕು. ಆವಾಗ ಬಿಟ್ಟರೆ ತುಂಬ ಚೆನ್ನಾಗಿ ನೆನ್ಕೊಂಡಿರುತ್ತೆ. ಇವಾಗ ನಾನು ಮುಚ್ಚಿಡ್ತಾ ಇದ್ದೀನಿ. 1-2 ಅವರ್ಸ್ ಆದಮೇಲೆ ನಾನು ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೆನ್ಕೊಂಡಿದೆ ಅಂತ ಹೇಳಿ. ತುಂಬ ಸಾಫ್ಟಾಗಿ ಆಗಿದೆ. ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ನೀವು ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಶೇರ್ ಕೂಡ ಮಾಡಿ. ಇಷ್ಟ ಆದರೆ ಲೈಕ್ಸ್ ಕೂಡ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.